ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಂತ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿರುತ್ತಾನೆ. ಆದರೆ ಅವಳಿಗೆ ಅದು ಗೊತ್ತಿರಲ್ಲ. ಅವಳನ್ನು ಅವನು ನೋಡೋಕ್ಕೋಸ್ಕರ ಸಿಡಿ ತಗೊಳ್ಳೋ ತರ ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡುತ್ತಿರುತ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರವಿರಲಿಲ್ಲ. ಒಂದು ದಿನ ಆ ಹುಡುಗಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡೋ ವಿಷಯ ಆ ಹುಡುಗಿ ಮನೆಯವರಿಗೆ ಗೊತ್ತಾಗುತ್ತೆ. ಮಗಳ ಆಸೆ ಅಂತ ಅವರು ತಂದೆ ತಾಯಿ ಹುಡುಗನ ಮನೆಗೋಗಿ ಮದುವೆ ವಿಷಯ ಮಾತಾಡೋಕು ಅಂದ್ಕೊಳ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ. ತುಂಬಾನೇ ಅಳ್ತಾನೆ. ಸಾಯಬೇಕು ಅಂತ ತೀರ್ಮಾನ ಕೂಡ ಬರ್ತಾನೆ. ಕೊನೆ ಬಾರಿ ನನ್ನ ಹುಡುಗಿಯ ಮುಖ ನೋಡಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿಯ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡೋನು ತುಂಬಾ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳ ನೆನಪಲ್ಲಿ ವಿಷ ಕುಡಿದು ಸಾಯುತ್ತಾನೆ. ಕೆಲವು ದಿನಗಳ ನಂತರ ಆ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿ ಶಾಕ್ ಆಗ್ತಾಳೆ. ಅಳ್ತಾಳೆ. ಹುಡುಗನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕೆಂದ್ರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರೆದಿರ್ತಾಳೆ. ಆ ಹುಡುಗ ಯಾವುದನ್ನು ಓಪನ್ ಮಾಡಿ ನೋಡಿರಲಿಲ್ಲ. ಕೊನೆಯ ಸಿಡಿಯಲ್ಲಿ ನಮ್ಮ ತಂದೆ ತಾಯಿ ಮದುವೆ ವಿಚಾರ ಮಾತನಾಡಲು ನಿಮ್ಮ ಮನೆಗೆ ಬರುತ್ತಾರೆ ಅಂತ ಬರೆದಿರ್ತಾಳೆ. ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರೆದಿರ್ತಾನೆ: ಏ ಹುಡುಗಿ, ನೀನು ಇಷ್ಟಪಟ್ಟ ಆ ಹುಡುಗನ ಮದುವೆ ಆಗು, ಸುಖವಾಗಿರು. ಇದರಲ್ಲಿ ಯಾರದು ತಪ್ಪು, ಹುಡುಗ ಅಥವಾ ಹುಡುಗಿನ?